ಹೇ ಗೈಸ್, ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಆ್ಯಸ್ ಯೂಶುವಲ್ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಡೇ ಸ್ಟಾರ್ಟ್ ಆಗೋದೇ ದೇವರಿಂದ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವರ ಪೂಜೆ ಮುಗೀತು. ಸೊ ನೋಡಿ, ಆಗ್ಲಿನ ಸಹ ನಿಮ್ಮ ಜೊತೆನೂ ಶೇರ್ ಮಾಡೋಣ. ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಿಮಗೂ ದೇವರು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಸೊ ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ. ದೇವರ ಪೂಜೆ ಮುಗೀತು, ಫೀಲಿಂಗ್ ಬ್ಲೆಸ್ಡ್. ಅದಾದ ನಂತರ ನಾನು ಮಿಲ್ಕ್ ಬಾಯ್ಲ್ ಮಾಡ್ತಾ ಇದ್ದೆ. ಸೊ ಕಷಾಯ ಮಾಡೋಣ ಅಂತ, ಬಿಕಾಸ್ ನಾನು ಬೆಳಿಗ್ಗೆ ಕಷಾಯನೇ ಕುಡಿಯೋದು ಸಮ್ ಟೈಮ್. ಸೊ ಬನ್ನಿ. ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಫಿಶ್ ಫ್ರೈ ಮಾಡೋಣ ಅಂತ ಫಿಶ್ ತಂದಿದ್ದೆ. ಸೊ ಫಿಶ್ ಫ್ರೈ ಮಾಡೋಣ ಅಂತ ಕ್ಲೀನ್ ಮಾಡಿದೆ. ಫಿಶ್ ಕ್ಲೀನ್ ಮಾಡಿ ಸೊ ಫಿಶ್ ಫ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿಮಗೂ ತೋರಿಸ್ತೀನಿ. ಫಿಶ್ 3-4 ರೀತಿ ಮಾಡ್ತೀವಿ ನಾವು ಫ್ರೈಯನ್ನು, ಬಟ್ ಇದು ಒಂದು ರೀತಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬಾಕಿ ಉಳಿದ ರೀತಿಯನ್ನು ತೋರಿಸ್ತೀನಿ. ಫಸ್ಟ್ ಫಿಶ್ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಟರ್ಮರಿಕ್ ಪೌಡ್ರ್ ಹಾಕಿ, ಟರ್ಮರಿಕ್ ಪೌಡ್ರ್ ಆದ ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಅದಾದ ನಂತರ ಒಂದು ಲೆಮನ್ ತೊಗೊಳ್ಳಿ, ಆಯಿತಾ. ಒಂದು ಲೆಮನ್ ತಗೊಂಡು ಒಂದು ಸ್ಕ್ವೀಸ್ ಮಾಡಿ ಅದರ ಲೆಮನ್ ಜ್ಯೂಸನ್ನು ಹಾಕಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದರೆ. ಕೈಯಲ್ಲಿ ಬೇಕಾದರೆ ಕೈಯಲ್ಲಿ ಸ್ಕ್ವೀಸ್ ಮಾಡಿ, ಇದರಲ್ಲಿ ಬೇಕಾದರೆ ಇದರಲ್ಲಿ ಮಾಡಿ. ಸೊ ಕೆಲವು ಸಲ ಕೈಯಲ್ಲಿ ಮಾಡಿದರೆ ನಮಗೆ ಅದರದ್ದು ಜ್ಯೂಸ್ ರಸ ಬರಲ್ಲ ಅಂತ ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟ್. ಸೊ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ 4 ಪೀಸ್ ತಗೊಂಡಿದ್ದೀನಿ ನಾನು ಫಿಶ್, ದೊಡ್ಡ ಫಿಶ್ ಆಗಿರೋದ್ರಿಂದ ಇದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನು ಮೀಡಿಯಮ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಮ್ಯಾರಿನೇಷನ್ಗೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ತುಂಬ ಮಸಾಲೆ ಚೆನ್ನಾಗಿಡಬೇಕು. ಅದಾದಂಥ ಒಂದು ಅರ್ಧ ಗಂಟೆ ಬಿಟ್ಟು ಮ್ಯಾರಿನೇಷನ್ಗೆ ಬಿಟ್ಟು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತವಾ ಫ್ರೈ ಮಾಡೋದನ್ನ ಫಸ್ಟ್ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟು ಪ್ಯಾನ್ಗೆ ಕೊಕೊನಟ್ ಆಯಿಲ್ ಹಾಕಿ ಫಿಶ್ ಹಾಕಿ ಫಿಶ್ ಬಾಯ್ಲ್ ಆದ ನಂತರ 2 ಸೈಡ್ ಟರ್ನ್ ಮಾಡಿ. ಅದಾದ ನಂತರ ಫಿಶ್ ಫ್ರೈ ರೆಡಿ ಆಗುತ್ತೆ ಊಟಕ್ಕೆ, ಮತ್ತು ಸರ್ವ್ ಮಾಡಿ. ಸೊ ಹಾಗೆ ನಾನು ಬಾಯ್ಲ್ಡ್ ರೈಸ್ ಮತ್ತು ಬಸ್ಸಾರು ಮಾಡಿದ್ದೆ. ಫಿಶ್ ಜೊತೆಗೆ ಬಾಯ್ಲ್ಡ್ ರೈಸ್ ಮತ್ತು ಬಸ್ಸಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ಭೂರಿ ಭೋಜನ ಅಂತಲೇ ಹೇಳ್ಬೋದು. ಈ ವಿಂಟರ್ ಸೀಸನಲ್ಲಿ ಸ್ಪೈಸಿಯಾಗಿ ಯಮ್ಮಿ ಟೇಸ್ಟಿಯಾಗಿರುತ್ತೆ. ಇದು ಫ್ರೆಶ್ ತುಂಬ ದೊಡ್ಡ ಫಿಶ್, ಆಯಿತಾ. ತುಂಬ ದೊಡ್ಡ ಫಿಶ್. ಅದು ನಾನು ಕಟ್ ಮಾಡಿದ್ದೆ, ಯಾಕಂದರೆ ಮಸಾಲ ಹಿಡಿಬೇಕಂದ್ರೆ ಕಟ್ ಮಾಡಿದ್ರೇ ಮಸಾಲ ಹಿಡಿಯೋದು ಅಂತ. ತುಂಬ ಫ್ರೆಶ್ ಆಗಿತ್ತು ಈ ಫಿಶ್ಶು. ಸೊ ಅದು ಈ ವಿಂಟರ್ ಸೀಸನಲ್ಲಿ ಸ್ಪೈಸಿ ಮಾಡಿದರೆ ಆ ಫಿಶ್ ಫ್ರೈ ಮತ್ತು ಆ ಬಸ್ಸಾರು, ಅದರ ಕಾಂಬಿನೇಷನ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬೇರೆ ಯಾವ ಊಟನೂ ಬೇಡ, ಭೂರಿ ಭೋಜನ ಅಂತಲೇ ಹೇಳ್ಬೋದು. ನೋಡಿ ಫಿಶ್ ಯಾವ ಥರ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ, ಸಾಫ್ಟಿಯಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು. ಸೊ ಈಗ ಫಿಶ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ವಾವ್, ಯಮ್ಮಿ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟ್. ಈ ಫುಡ್ಡಿನ ಎದುರುಗಡೆ ಬೇರೆ ಯಾವ ಫುಡ್ಡನ್ನು ಸಾಟಿ ಇಲ್ಲ. ಸೊ ಯಮ್ಮಿ ಟೇಸ್ಟಿಯಾಗಿ ಭೂರಿ ಭೋಜನ ಅಂತಲೇ ಹೇಳ್ಬೋದು. ನನಗದು ತುಂಬ ಇಷ್ಟ ಆಯಿತು. ಫ್ರೆಶ್ ಇತ್ತು ಫಿಶ್, ಟೇಸ್ಟಿಯಾಗಿತ್ತು. ಫಿಶ್ ಇದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗಿ ಪರ್ಫೆಕ್ಟಾಗಿ ಬಂದಿತ್ತು. ಅಷ್ಟು ಟೇಸ್ಟಿಯಾಗಿತ್ತು. ಫಿಶ್ ಇದ್ದರೆ ಚೆನ್ನಾಗಿ ಊಟನೂ ಸೇರುತ್ತೆ ನಮಗೆ. ಸೊ ಅದಾದ ನಂತರ ನಾನು ಸಂಜೆ ನನ್ನ ವರ್ಕೆಲ್ಲ ಮುಗಿಸಿ ಟೆಂಡರ್ ಕೋಕೋನಟ್ ಕುಡಿಯೋಣ ಅಂತ ಹೊರಗಡೆ ಬಂದೆ ತುಂಬ ದಿವಸಗಳ ನಂತರ. ಸೊ ಟೆಂಡರ್ ಕೋಕೋನಟ್ ಕುಡಿದೆ. ಈಗ ವಿಂಟರ್ ಸೀಸನಲ್ಲಿ ಟೆಂಡರ್ ಕೋಕೋನಟ್ಗೆ ಸ್ವಲ್ಪ ರೇಟು ಸಹ ಕಮ್ಮಿ ಇದೆ ಅಲ್ಲ. ಸೊ ಚಳಿ ಜೋರಿತ್ತು, ಹಾಗಾಗಿ ನಾನು ಜಾಕೆಟ್ ಬೇರೆ ಹಾಕಿದ್ದೆ. ತುಂಬ ದಿವಸದ ನಂತರ ಟೆಂಡರ್ ಕೋಕೋನಟ್ ಟೆಂಡರ್ ಕೋಕೋನಟ್ ಕುಡಿದೆ. ಸೊ ಆದ ನಂತರ ಹಸಿವಾಗ್ತಿತ್ತು, ಏನೋ ಈವ್ನಿಂಗ್ ಒಂದು ಬಿಸಿ ಏನಾದರೂ ತಿನ್ನೋಣ ಅಂತ ಹೇಳಿ ನಾನು ಮೊಮೋಸ್ ತಿಂದೆ. ಸೊ ಚಿಕನ್ ಮೊಮೋಸು ಬಿಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ಇವನು ಮಾಡೋದು ಯಾವತ್ತೂ ಚೆನ್ನಾಗಿರುತ್ತೆ ಆ ಥರ. ಸೊ ನಾನು ಅಲ್ಲೇ ತಗೊಳ್ಳೋದು ಮೊಮೋಸು, ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ನಾನು ಮೊಮೋಸ್ ತಿಂದೆ. ನಾನು ಯೂಶ್ವಲಿ ಬೇರೆ ಯಾವ ಫಾಸ್ಟ್ ಫುಡ್ ಎಲ್ಲ ತಿನ್ನೋಕೆ ಹೋಗಲ್ಲ ಜಾಸ್ತಿ. ವೆರಿ ರೇರ್ಲಿ ಮೊಮೋಸ್ ತಿಂತೀನಿ ಹಸಿವಾದರೆ. ಸಂಜೆ ಹೊತ್ತು ಏನಾದರೂ ಒಂದೊಂದು ರೌಂಡ್ ಹಾಕಿ ಬರೋಣ, ಹಾಗೆ ಒಂದು ಮೊಮೋಸ್ ತಿಂದ್ಕೊಂಡು ಬರೋದು. ಹಾಗೆ ಚೆನ್ನಾಗಿರುತ್ತೆ ಒಂಥರ ಈ ವಿಂಟರ್ ಸೀಸನಲ್ಲಿ ಬಿಸಿ ಏನಾದರೂ ಸಂಜೆ ಹೊತ್ತು. ಸೊ ಹಾಗೆ ಮೊಮೋಸ್ ತಿಂದೆ ನಾನು. ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ ಇವನು. ಸೊ ಹಾಗೆ ಮೊಮೋಸ್ ತಿಂದಾದ ನಂತರ ಮನೆಗೆ ಹೋಗೋದು. ಸೊ ಇಲ್ಲಿಗೆ ನಾನು ಇವತ್ತಿನ ಈ ಒಂದು ಸಿಂಪಲ್ ಸಣ್ಣ ಬ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ತರಿಸಿಕೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನನಗೆ ಕೋಲ್ಡ್ ಕಾಫ್ ಆಗಿ ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಥ್ಯಾಂಕ್ ಯು.